So clean because ಗುಡ್ ಮಾರ್ನಿಂಗ್. ಇವತ್ತು ಡೇ 2. ನಾವಿರೋದು ಧರ್ಮಸ್ಥಳದಲ್ಲಿ. ನಾವು ನೈಟು ಹೊರನಾಡಿಂದ ಬಂದು ಧರ್ಮಸ್ಥಳಕ್ಕೆ ಹಾಲ್ಟ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಧರ್ಮಸ್ಥಳಕ್ಕೆ ಹೋಗಬೇಕು, ಟೆಂಪಲಿಗೆ ಹೋಗಬೇಕು. ಆ್ಯಂಡ್ ಇವಾಗ ಎಲ್ಲ ರೆಡಿ ಆಗಿದ್ದೀವಿ. ಆ್ಯಂಡ್ ಹೋಲ್ ಫ್ಯಾಮಿಲಿಯಲ್ಲಿದೆ. ಆ್ಯಂಡ್ ಇವಾಗ ಇನ್ನೊಂದು ಸ್ವಲ್ಪ ತಿನ್ಕೊಂಡು ಟೆಂಪಲ್ಗೆ ಹೋಗಿ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನಾಸ್ಟಿ ಆಗಿದ್ದು ಸಹ್ಯಾದ್ರಿ ಅಂತ. ಆ್ಯಂಡ್ ನಮಗೆ ರೂಮ್ ಏನೋ ಅರೌಂಡ್ 500 ಕಾಸ್ಟ್ ಆಗಿತ್ತು ನಮಗೆ. ಬಟ್ ಇಟ್ ವಾಸ್ ದ ವರ್ತ್ ಸ್ಟೇ ಗೈಸ್, ಬಿಕಾಸ್ ಬೆಡ್ಸ್ ಎಲ್ಲ ತುಂಬ ದೊಡ್ಡದಾಗಿತ್ತು. ಆ್ಯಂಡ್ ಆಲ್ಸೋ ವಾಶ್ರೂಮ್ಸ್ ವಾಸ್ ಸೋ ಕ್ಲೀನ್ ಬಿಕಾಸ್ ಗೈಸ್ ಸ್ಯಾಡಿಸ್ಟ್ so bad. I am scared of dogs. Yeah, ಅಷ್ಟೇ ಗೈಸ್. ವಾಶ್ರೂಮ್ಸ್ ಕ್ಲೀನಾಗಿತ್ತು, ಹೈಜೀನ್ ಆಗಿತ್ತು ಮೇನ್. ಬಿಕಾಸ್ ನನಗೆ ಹೈಜೀನಿಕ್ ಇಲ್ಲ ಅಂದರೆ ನಂಗೆ ಇಷ್ಟನೇ ಆಗಲ್ಲ. ಆ್ಯಂಡ್ ನೌ ಇಟ್ ವಾಸ್ ಗುಡ್. ಆ್ಯಂಡ್ ಯಾ, ಕಮ್ ಲೆಟ್ಸ್ ಗೋ ಫಾರ್ ಧರ್ಮಸ್ಥಳ. ಗೈಸ್ ಇವಳೆ ಗೈಸ್ ಬರ್ತ್ಡೇ ಗರ್ಲ್. ಇವತ್ತು ಅವಳಿಗೆ ಬರ್ಡೇ ಇದೆ. ಸೊ ಎಲ್ಲರೂ ವಿಶ್ ಮಾಡಿ ಅವಳಿಗೆ ಬರ್ಡೇಗೆ. ಥ್ಯಾಂಕ್ ಯು. ನೀವು ವಿಷಯ ಮಾಡಿಲ್ಲ ಅವಾಗ ಥ್ಯಾಂಕ್ ಯು ಹೇಳಿದ್ರು. ಗೈಸ್ ನಮ್ಮಕ್ಕ ಅವಳಿಗೆ ಇಷ್ಟನೇ ಇಲ್ಲ ಗೈಸ್ ನನ್ನ ಬ್ಲಾಗಲ್ಲಿ ಬರೋಕ್ಕೆ. ಸೋ ಬ್ಯಾಡ್. ಇವಾಗ ನಾವೀಗ ಯಾವುದೋ ಅಯೋಧ್ಯ ಆತಿಥ್ಯ ಅಲ್ಲಿ ಬ್ರೇಕ್ಫಾಸ್ಟ್ ಅಲ್ಲ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಇದು ಸಹ್ಯಾದ್ರಿ ಹೋಟೆಲ್ ಹತ್ರನೇ ಇರೋದು. ಲೆಟ್ಸ್ ಗೋ. ನಾವು ಆ ಅಯೋಧ್ಯೆ ಆತಿಥ್ಯಗೆ ಜಸ್ಟ್ ಕಾಫಿ ಕುಡಿಬೇಕಂತ ಹೋದ್ವಿ. ಬಟ್ ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಅಲ್ಲಿ ಬ್ರೇಕ್ಫಾಸ್ಟ್. ಒಂದೂ ಸಖತ್ತಿತ್ತು. ಮತ್ತು ಬನ್ಸ್ ವಾಸ್ ಹೈಲಿ ರೆಕಮೆಂಡ್. ಆ್ಯಂಡ್ ಪ್ಲೀಸ್ ಡೂ ಟ್ರೈ ಇಟ್ ಗೈಸ್ ಬಿಕಾಸ್ ತುಂಬ ಚೆನ್ನಾಗಿತ್ತು. ಆ ಹೋಟೆಲ್ ಅಯೋಧ್ಯ ಆತಿಥ್ಯ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಧರ್ಮಸ್ಥಳದಲ್ಲಿ ಏನೇನು ಮಾಡಿದ್ವಿ ಅಂತೆಲ್ಲ ತೋರಿಸ್ತೀನಿ. ಇವಾಗ ನಾವು ಧರ್ಮಸ್ಥಳದಲ್ಲಿದ್ದೀವಿ. ಆ್ಯಂಡ್ ದಿಸ್ ಇಸ್ ಧರ್ಮಸ್ಥಳ. ಆ್ಯಂಡ್ ಇವಾಗ ಹೋಗೋಣ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು ಆಲ್ರೆಡಿ. ಆ್ಯಂಡ್ ಜನ ಅಂತೂ ತುಂಬ ಜನ ಇದ್ದಾರೆ. ಐ ಡೋಂಟ್ ನೋ ಫಾರ್ ವಾಟ್. ನಾವು ಹೋಗಿದ್ದೀವಿ, ಎಂಜಾಯ್ ಮಾಡೋಣ ಅಷ್ಟೇ ಗೈಸ್. ದಿಸ್ ಇಸ್ ಧರ್ಮಸ್ಥಳ. ಇಲ್ಲಿ ಜಾತ್ರೆ ಮಾಡಿದ್ರು ಅನ್ಸುತ್ತೆ. ಸೊ ತೇರು ನಿಲ್ಸಿದ್ದಾರೆ. ಗೈಸ್ ಹೆವಿ ಬಿಸಿಲಿದೆ. ಬಿಸಿಲಂತೂ ಜೋರು ಬಿಸಿಲಲ್ಲಿ ಸುಡ್ತಿದೆ. ಆ್ಯಂಡ್ ಇದು ಮಾರ್ನಿಂಗ್ ಅರೌಂಡ್ 9 o'clock ಆಗಿದೆ ಅಷ್ಟೇ. ಜಸ್ಟ್ ಮಾರ್ನಿಂಗ್ 9 o'clockಗೆ ನಮ್ಗೆ ಇರೋಕ್ಕಾಗ್ತಾಯಿಲ್ಲ. ಇನ್ ಕೇಸ್ ಆಫ್ಟರ್ನೂನ್ ಬಂದವರು, ಸಂಜೆ ಬಂದವ್ರ ಕಥೆಯೇನು ದೇವರಿಗೆ ಗೊತ್ತು, ಮಂಜುನಾಥ ಸ್ವಾಮಿಗೆ ಗೊತ್ತು ಗೈಸ್ ಸೀರಿಯಸ್. ಇವಾಗ ನಾವು ಹೋಗ್ತಾ ಇರೋದು ಸ್ಪೆಷಲ್ ದರ್ಶನಕ್ಕೆ ಬಿಕಾಸ್ ತುಂಬ ಜನ ಇದ್ದಾರೆ ಧರ್ಮಸ್ಥಳದಲ್ಲಿ. ಐ ಡೋಂಟ್ ನೋ, ಇವತ್ತಂತೂ ಗೌರ್ಮೆಂಟ್ ಹಾಲಿಡೇ ಇಲ್ಲ, ಬಟ್ ಸ್ಟಿಲ್ ತುಂಬ ಜನ ಇದ್ದಾರೆ. ಸೊ ನಾವು ಸ್ಪೆಷಲ್ ಎಂಟ್ರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದೇನೋ ಗೇಟ್ ನಂಬರ್ 1 ನಾವು ಟಿಕೆಟ್ ತೊಗೋಬೇಕಂತೆ. ಸೊ ನಾವು ಗೇಟ್ ನಂಬರ್ 1 ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಕಾವು ಮಾಡಿದ್ದಾರೆ ನೋಡಿ. ಇದು ಸಕ್ಕದ ಕಾವು ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಇಲ್ಲಿದ್ದ. ಸೊ ಗುಡ್. ಆ್ಯಂಡ್ ಐ ಗೆಸ್ ಇದೇ ರೂಮ್ ಅದು ಅಂತ. ಆ್ಯಂಡ್ ಏನೋ ಮಾಡಿದ್ದಾರೆ ಹೊಸದಾಗಿ. 1 year ಆದಮೇಲೆ ನಾವು ಬರ್ತಾ ಇರೋದು. ಸೊ ಗುಡ್. ಇದು ವೇಟಿಂಗ್ ಹಾಲ್. ಇನ್ ಕೇಸ್ ಜನ ಜಾಸ್ತಿ ಆದರೆ
ಅಲ್ಲಿ ವೆಯ್ಟ್ ಮಾಡಿಸ್ತಾರೆ, ಜಸ್ಟ್ ಲೈಕ್ ತಿರುಪತಿ. ನಾವು ತಿರುಪತಿಯಲ್ಲೆಲ್ಲ ಹೆಂಗೆ ಮಾಡ್ತಿದ್ವು ಹಾಗೆ ಮಾಡಿಸ್ತಿದ್ದಾರೆ ಇಲ್ಲೂ. ಏನೇನೋ ಹೊಸ್ದೆಲ್ಲ ಮಾಡಿದ್ದಾರೆ ಗೈಸ್ ಧರ್ಮಸ್ಥಳದಲ್ಲಿ. ಆ್ಯಂಡ್ ಇಟ್ ಈಸ್ ಸೋ ಗುಡ್ ಟು ಬಿ ಥ್ಯಾಂಕ್. ಆ್ಯಂಡ್ ನಿಜ ಧರ್ಮಸ್ಥಳಕ್ಕೆ ಬರೋಕ್ಕೆ ಒಂಥರ ಫುಲ್ ಖುಷಿಯಾಗುತ್ತೆ, ಒಂಥರ ಹೋಮ್ಲಿ ಗಾಡ್ ಫೀಲ್ ಧರ್ಮಸ್ಥಳ. ವೆನ್ ಯು ಗೆಟ್ ಬೋರ್ಡ್ ಕಮ್ ಟು ಧರ್ಮಸ್ಥಳ. ನಿಮ್ಗೆ ಬೇಜಾರಾಯ್ತಾ, ನಿಮ್ಗೆ ಒಳಗುಂತ ನಿಮ್ಗೆ ಖುಷಿ ಆಯ್ತಾ ಧರ್ಮಸ್ಥಳ? ವಾವ್, ಸೋ ಗುಡ್, ದಟ್ ಫೀಲ್ ಸೋ ಗುಡ್. ಜಸ್ಟ್ ನಾವು ದರ್ಶನ ಆಯಿತು, ದರ್ಶನ ತುಂಬ ಚೆನ್ನಾಗಾಯಿತು ದೇವಸ್ಥಾನದಲ್ಲಿ. ಆ್ಯಂಡ್ ಅವಳಿಗೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಸೊ ವೀಡಿಯೋ ಮಾಡಲಿಲ್ಲ ಅಲ್ಲಿ. ಆ್ಯಂಡ್ ಇವಾಗ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಲೆಟ್ಸ್ ಗೋ ಟು ಸೌತಡ್ಕ ಗಣಪತಿ. ನಾವು ಧರ್ಮಸ್ಥಳ ಮುಗಿಸ್ಕೊಂಡು ಹೋಗಿದ್ದು ನೆಕ್ಸ್ಟ್ ಸ್ಪಾಟ್ ಬಂದು ಸೌತಡ್ಕ ಗಣಪತಿ. ಸೌತಡ್ಕ ಮುಗಿಸ್ಕೊಂಡು ಅಲ್ಲೇ ಹತ್ರ ಇರೋ ಒಂದು ಟೆಂಪಲಿಗೆ ಹೋದ್ವಿ. ಅದು ವೈದ್ಯನಾಥೇಶ್ವರ ದೇವಸ್ಥಾನ. ಆ್ಯಂಡ್ ಇದೇ ಆ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಅಲ್ಲಿರೋ ವಾಟರ್ನ ನಾವು ಕುಡಿದ್ರೆ ಇಲ್ಲ ನಮ್ಮ ಮೈ ಮೇಲೆ ಜಸ್ಟ್ ಚುಮುಕ್ಸ್ಕೊಂಡ್ರೆ ನಮ್ಗೆ ಏನೇ ಕಾಯಿಲೆ ಇದ್ರೂ ಹೋಗತ್ತಂತೆ. ಗೈಸ್, ನಾವಿವಾಗಿರೋದು ಶಿಶಿಲೇಶ್ವರ ದೇವಸ್ಥಾನ. ಆ್ಯಂಡ್ ಈ ಶಿಶಿಲೇಶ್ವರ ದೇವಸ್ಥಾನ ಇರೋದು ಶಿಶಿಲ ಅನ್ನೋ ಜಾಗದಲ್ಲಿ. ಆ್ಯಂಡ್ ಈ ಜಾಗ ಎಷ್ಟು ಚೆನ್ನಾಗಿದೆ ಅಂದರೆ, ಯಾಕೆ ಚೆನ್ನಾಗಿದೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಬಿಕಾಸ್ ಇವಾಗ ಟೆಂಪಲ್ ಬಂದು ಕ್ಲೋಸ್ ಆಗಿದೆ. ಇವಾಗ ಟೈಮ್ ಅರೌಂಡ್ ಎಷ್ಟು ಟೈಮ್, ಇಟ್ಸ್ 12:19 ಅರೌಂಡ್. ಸೊ ಕ್ಲೋಸ್ ಆಗಿಬಿಟ್ಟಿದೆ. ಬಟ್ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ಹೇಳಿದ್ದು ಪ್ಲೇಸ್ ಇದು. ಆ್ಯಂಡ್ ಇಲ್ಲಿ ಜನ ತುಂಬ ಕಡಿಮೆ ಇದ್ದಾರೆ. ಸ್ಪೆಷಲಿ ಇಟ್ಸ್ ಅ ಹಿಡನ್ ಜೆಮ್ ಅಂತಲೇ ನಾನು ಹೇಳ್ತೀನಿ. ನೋಡಿ ಇಲ್ಲಿ ವಾಟರ್, ಇಫ್ ಐ ಟರ್ನ್ ಲೈಕ್ ದಿಸ್, ಇಲ್ಲಿ ವಾಟರ್. ಆ್ಯಂಡ್ ಇಲ್ಲಿ ಎಷ್ಟು ಫಿಶಸ್ ಇದೆ ಅಂದರೆ, ಐ ಡೋಂಟ್ ನೋ ವೆದರ್ ಇಫ್ ಐ ಕ್ಯಾನ್ ಏಬಲ್ ಟು ನಿಮಗೆಲ್ಲ ತೋರ್ಸೋಕ್ಕಾಗುತ್ತೋ ಇಲ್ಲೋ. ಎಸ್ ಐ ಕ್ಯಾನ್ ವೇಟ್ ಗೈಸ್. ಎಷ್ಟು ಫಿಶಸ್ ಇದೆ ನೋಡಿ ಇಲ್ಲಿ. ಆ್ಯಂಡ್ ಇಟ್ ಈಸ್ ಅ ಹಿಡನ್ ಜೆಮ್. ಅಲ್ಲಿ ಸೀನರಿ ನೋಡಿ ಹೆಂಗಿದೆ. ವಾವ್, ಇಟ್ ಈಸ್ ಅ ಹಿಡನ್ ಜೆಮ್. ಆ್ಯಂಡ್ ನಾವು ಹಾಗೆ ಕಾರಲ್ಲಿ ಬರ್ಬೋದು. ಆ್ಯಂಡ್ ದರ್ ಇಸ್ ಆಲ್ಸೋ ಅನದರ್ ರೂಟ್, ಹಾಗೆ ಕೂಡ ಬರ್ಬೋದು. ಆ್ಯಂಡ್ ನಾವು ಇದ್ರ ಮೇಲೆ ಕಾರಲ್ಲಿ ಬಂದ್ವಿ. ಆ್ಯಂಡ್ ದಟ್ ವಾಸ್ ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈ ಥರ ಬ್ರಿಡ್ಜ್ ಇರುತ್ತೆ. ಆ್ಯಂಡ್ ಇಲ್ಲಿ ಕೂಡ ವಾಟರ್. ಆ್ಯಂಡ್ ಈ ಸೈಡ್ ಅಷ್ಟು ಫಿಶಸ್ ಇಲ್ಲ, ಈ ಸೈಡ್ ಮಾತ್ರ ಫಿಶಸ್ ಇದೆ. ಬಿಕಾಸ್ ಪೀಪಲ್ ಫೀಡ್ ಮಾಡ್ತಾರೆ ಇಲ್ಲಿ ಫಿಶಸ್ಗೆ. ಆ್ಯಂಡ್ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ ಪ್ಲೇಸ್ನ. ಇಟ್ ಈಸ್ ಅ ಹಿಡನ್ ಜೆಮ್ ಗೈಸ್, ಪ್ಲೀಸ್ ಕಮ್ ಹಿಯರ್. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಟ್ ಈಸ್ ಶಿಶಿಲೇಶ್ವರ ದೇವಸ್ಥಾನ ಶಿಶಿಲಾದಲ್ಲಿರೋದು. ಸೊ ನೀವು ಧರ್ಮಸ್ಥಳಕ್ಕೆ ಬಂದರೆ ಪ್ಲೀಸ್ ವಿಸಿಟ್ ಮಾಡಿ. ಅರೌಂಡ್ 17 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ ಧರ್ಮಸ್ಥಳದಿಂದ. ಸೊ ಯಾ, ವಿಸಿಟ್ ದಿಸ್ ಪ್ಲೇಸ್ ಗೈಸ್. ಅಯ್ಯೋದು ಈ ಕಡೆ ಸೈಡೆ ಬಂದ್ಬಿಟ್ಟು ಎಷ್ಟು ಫಿಶಸ್ ನೋಡಿ. ಇಲ್ಲಿ ಯಾಕೆ ಈ ಸೈಡ್ ಐ ಡೋಂಟ್ ನೋ ವೆದರ್ ನಿಮ್ಗೆ ಇದನ್ನೆಲ್ಲ ಕಾಣಿಸ್ತಿದ್ಯಾ ಅಂತ ಬಿಸಿಲಿಗೆ. ಬಟ್ ಹಾಕಿದ ತಕ್ಷಣ ಬಂದ್ಬಿಡುತ್ತೆ ಸೆಕೆಂಡ್ಸ್ ಅಲ್ಲಿ. ಮೈ ಗಾಡ್. ಫಸ್ಟ್ ಒಂದು ಸ್ವಾಮಿ ಹೇಳ್ತಾರಂತೆ ಪಾಪ, ಅದು ಶಾಸ್ತ್ರ ಏನಂದ್ರೆ ಇಲ್ಲಿಂದ ಎದ್ಬಿಟ್ಟು ಹೋಗ್ಬೇಕು.
ಅದೇ ಧ್ವಜಸ್ಥಾನ ಇದೆ, ಎದ್ಗೋಗಿ ಇಲ್ಲೇ ಇರ್ಬೇಕು. ಅದಕ್ಕೆ ಸ್ವಾಮಿ ಕಳ್ಕೊಂತಾರೆ, ದೇವ್ರೆ ನಂಗೆ ಆಗಲ್ಲ, ಸೊ ನೀವೇ ಇಲ್ಲೇ ಉದ್ಭವ ಆಗಿ ಅಂತ ಮೂಲದಾಗ ಉದ್ಭವ ಆಗ್ತಾನಂತೆ ದೇವ್ರೆ. ಶಿವಲಿಂಗ, ಅಲ್ಲಿಂಗ ಒಳಗಿದೆಯಲ್ಲ ಅಲ್ಲಿಂಗ, ಆ ಲಿಂಗ ಮತ್ತೆ ಆ ಕಲ್ಲೊಂದಿದೆ ಅಲ್ಲಿ, ಅದಕ್ಕೂ ಲಿಂಕ್ ಇದೆ. ಓಕೆ, ಇಲ್ಲಿ ಯಾವ ಕಲ್ಲು? ಸೊ ಇದೇನಂದ್ರೆ ಒಂದು ಸ್ವಾಮೀಜಿ ಇಲ್ಲಿಂದ ಎದ್ದು ಹೋಗ್ಬೇಕು. ಎಲ್ಲಿ ನದಿ ಅಲ್ಲ, ನದಿ ಇಲ್ಲದೆ ನದಿ ಈ ನದಿಯಿಂದ ಅವ್ರ ಕೈಲಿ ಎದ್ದು ಹೋಗೋಕ್ಕಾಗಲ್ಲ, ಐ ಮೀನ್ ಅಂತ ಹೇಳೋವಾಗ ದೇವ್ರು ಹಾಗೆ ನಾನೇ ಬರ್ತೀನಿ ನೀನು ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ದೇವರಲ್ಲಿ ಉದ್ಭವ ಆಗಿದ್ದಂತೆ. ಸೊ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆಯಾ? ಬೇರೆ ದೂರ, ಅದು ದೂರ ಒಂದು ದೇವಸ್ಥಾನ ಇದೆ, ಇಲ್ಲೇ ಸ್ವಲ್ಪ ಹತ್ರ, ಐ ಮೀನ್ ಸ್ವಲ್ಪ ದೂರ ಅಲ್ಲೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಅಲ್ಲಿಗೆ ಹೋಗೋಕ್ಕಾಗಲ್ಲ, ನಂಗೆ ಅಷ್ಟು ದೂರ, ಇಲ್ಲಿಂದ ಎದ್ದು ಅಷ್ಟು ದೂರಕ್ಕೆ ಹೋಗೋಕ್ಕಾಗಲ್ಲ ಅಂತ ಕೇಳ್ಕೊಂಡಾಗ ದೇವರು ನನಗೆ ಇಲ್ಲೇ ನಿಂಗೆ ಹತ್ರಕ್ಕೆ ಬರ್ತೀನಿ ಅಂತ ಅಂದಾಗ ಆ ದೇವಸ್ಥಾನ ಉದ್ಭವ ಆಗಿದ್ದು, ಅಂದರೆ ದೇವ್ರ ಉದ್ಭವ ಆಗಿದ್ದು. ಇಲ್ಲೇ ಸ್ನಾನ, ಮತ್ತು ಈ ಮೀನೆಲ್ಲ ದೇವ್ರ ಮೀನು ಅಂತ ಕೂಡ ಕರೀತಾರೆ. ಇಲ್ಲಿ ಕಾಲಿಡಂಗಿಲ್ಲ, ಫಿಶಿಂಗ್ ಮಾಡೋಂಗಿಲ್ಲ. ನೆಕ್ಸ್ಟ್ ಶಿಶಿಲೇಶ್ವರ ಆದಮೇಲೆ ನಾವು ಹೋಗಿದ್ದು ಕುಕ್ಕೆಗೆ. ಆ್ಯಂಡ್ ಕುಕ್ಕೆಯಲ್ಲಿ ಅಷ್ಟು ಕ್ಲಿಪ್ಸ್ ತೊಗೊಂಡಿಲ್ಲ. ಕುಕ್ಕೆ ಮುಗಿಸ್ಕೊಂಡು ನಾವು ನೈಟ್ ಅರೌಂಡ್ 8:30 ಅಷ್ಟೊತ್ತಿಗೆ ಡಿನ್ನರಿಗೆ ಹೋಗಿದ್ವಿ. ಆ್ಯಂಡ್ ಡಿನ್ನರ್ ಬಂದು ನಾವು ಸ್ವಾತಿ ಡಿಲಕ್ಸ್ ಹೋಟೆಲಲ್ಲಿ ಮಾಡಿದ್ವಿ. ಆ್ಯಂಡ್ ಡಿನ್ನರ್ ವಾಸ್ ಸೋ ಗುಡ್. ನಾನು ಫಸ್ಟ್ ಡೇ ಎಷ್ಟು ಕಡಿಮೆ ಊಟ ಮಾಡಿದ್ದು, ನಾನು ಊಟನೇ ಮಾಡಿರಲಿಲ್ಲ, ಎಲ್ಲೂ ಚೆನ್ನಾಗಿರಲಿಲ್ಲ. ಆ್ಯಂಡ್ ಇಲ್ಲಿ ಸಕ್ಕತ್ತಾಗಿತ್ತು ಊಟ ಮಾತ್ರ. ಆ್ಯಂಡ್ ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ ಸ್ವಾತಿ ಡಿಲಕ್ಸ್. ಆ್ಯಂಡ್ ಅದು ಯಡಿಯೂರ್ ಹತ್ರ ಇದೆ. That's how we end our trip. Thank you so much for watching till end. Please do subscribe, share and comment.